ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆಗೆ ಸಿದ್ಧತೆ. ಬಿಕಾಸ್ ಇದು ಅವರದು ಫಸ್ಟ್ ಗೆಲುವು, ದೊಡ್ಡ ಚುನಾವಣೆಯನ್ನು ಎದುರಿಸಿದ ನಂತರ ಬಿಜೆಪಿ ಕಚೇರಿ ಬಳಿ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ನೋಡಿ, ಹಂಗೆ ಆಗೋದು. ಬೆಳಗ್ಗೆ 9 ಗಂಟೆಗೆ ನೀವು ಕಾಂಗ್ರೆಸ್ ಕಚೇರಿ ಹತ್ರ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ರು. ಈಗ ಬಿಜೆಪಿ ಕಚೇರಿ ಹತ್ರ ಸಂಭ್ರಮಾಚರಣೆಗೆ ಅಂತ ಹೇಳಿ ಜನ ಜಮಾಯಿಸ್ತಾ ಇದ್ದಾರೆ. ಕಾರ್ಯಕರ್ತರು ಖುಷಿಯಾಗಿ ಸಿಹಿ ಹಂಚಿಕೆ ಮಾಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಕಚೇರಿಯ ಆವರಣದಲ್ಲಿ ಇದ್ದ 9 ಗಂಟೆಯ ಚಿತ್ರಣ 12 ಗಂಟೆ ಅಷ್ಟೊತ್ತಿಗೆ ಬಿಜೆಪಿ ಕಚೇರಿಯ ಆವರಣದಲ್ಲಿದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಎಲೆಕ್ಷನ್. ಎಲ್ಲರೂ ಕೂಡ ತಮ್ಮ ತಮ್ಮ ನಾಯಕರ ಶ್ರಮಕ್ಕೆ ಕ್ರೆಡಿಟ್ ಕೊಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಚುನಾವಣೆಯನ್ನು ತೀರಾ ಪ್ರತಿಷ್ಠೆಯಾಗಿ ಬಿಜೆಪಿ ನಾಯಕರು ತೆಗೆದುಕೊಂಡಿದ್ರು. ಕಾರಣ ಬಿಜೆಪಿಯ ಬಾಹುಳ್ಯ, ಕಬ್ಜಾ ಕಡಿಮೆ ಆಗ್ತಾ ಇದೆ ಅನ್ನೋ ಟೀಕೆಗೆ ಕೊಟ್ಟ ಉತ್ತರ ಎನ್ನಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 9 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ ನಾಯಕರು ಜಿಲೇಬಿ ಹಂಚಿದ್ರು. ಈಗ 12 ಗಂಟೆ ಅಷ್ಟೊತ್ತಿಗೆ ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿ ಹತ್ರ ಜಮಾಯಿಸ್ತಾ ಇದ್ದಾರೆ. ಹೌದು ಮಮತಾ, ಇವತ್ತು ಬೆಳಗ್ಗೆ ಕಂಡು ಬಂದಂತ ಉತ್ಸಾಹ ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕಿಲ್ಲ. ಫಲಿತಾಂಶ ಉಲ್ಟಾ ಆಗ್ತಿದ್ದಂತೆ ಕಾಂಗ್ರೆಸ್ ಕಚೇರಿಯನ್ನ ಬಿಜೆಪಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ತೋರ್ದಿದ್ದಾರೆ. ಈಗ ಬಿಜೆಪಿ ಪಕ್ಷದ ಸರದಿ ಯಾವಾಗ ಬಿಜೆಪಿ ಬಹುಮತದತ್ತ ಬರ್ತಾ ಇದೆ ಆಗ ಇಲ್ಲೂ ಕೂಡ ಕಾರ್ಯಕರ್ತರು ಜಮಾವಣೆ ಆಗ್ಲಿಕ್ಕೆ ಶುರುವಾಗಿದ್ದಾರೆ. ಪ್ರತಿ ಬಾರಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಬಹಳ ಮುಂಚಿತವಾಗಿ ಬಿಜೆಪಿ ಯಾವತ್ತೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲ್ಲ. ಮಧ್ಯಾಹ್ನದ ಬಳಿಕ ಒಂದು ಸ್ಪಷ್ಟ ತೀರ್ಪು ಬಂದ ಬಳಿಕವಷ್ಟೇ ತನ್ನ ಸೆಲೆಬ್ರೇಷನ್ಗೆ ತಯಾರಿಯನ್ನ ಮಾಡಿಕೊಳ್ಳುತ್ತೆ. ಅದರಂತೆ ಈಗಲೂ ಕೂಡ ತನ್ನ ತಯಾರಿಯನ್ನ ಆರಂಭಿಸಿರುವಂತದ್ದು. ಹರಿಯಾಣದಲ್ಲಿ ಒಂದು ಹಂತದಲ್ಲಿ ಬಹುಮತ ಬಂದ ಮೇಲೆ ಇದೇ ಟ್ರೆಂಡ್ ಬಹುತೇಕ ಉಳಿಯುತ್ತೆ ಅನ್ನುವಂಥದ್ದು ಈಗ ಬಿಜೆಪಿಯ ಲೆಕ್ಕಾಚಾರ. ಹೀಗಾಗಿ ಸಂಜೆಯ ಕಾರ್ಯಕ್ರಮಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನ ಈಗಾಗಲೇ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿರುವಂತದ್ದು. ಬಹುಶಃ ಇವತ್ತು ಸಂಜೆ ನರೇಂದ್ರ ಮೋದಿ ಅವರು ಕೂಡ ಬಿಜೆಪಿ ಕಚೇರಿಗೆ ಬರ್ಬೋದು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಎಲ್ಲ ಪ್ರಮುಖ ನಾಯಕರು ಬಿಜೆಪಿ ಕಚೇರಿಗೆ ಬಂದು ಕಾರ್ಯಕರ್ತರಿಗೆ ಒಂದು ಧನ್ಯವಾದ ಹೇಳುವಂತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಬಹುದು. ಸದ್ಯಕ್ಕೆ ಎಷ್ಟೊತ್ತಿಗೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾದಂಥ ಮಾಹಿತಿಗಳು ಬಂದಿಲ್ಲ. ಬಹುಶಃ 6 ಗಂಟೆಯ ಮೇಲೆ ಈ ಒಂದು ಕಾರ್ಯಕ್ರಮ ನಿಗದಿ ಆಗಬಹುದಾದಂಥ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಆ ವೇಳೆಗೆ ಎಲ್ಲ ಕಾರ್ಯಕರ್ತರು ದೆಹಲಿ ಬಿಜೆಪಿಯ ಕೇಂದ್ರ ಕಚೇರಿಗೆ ಬಂದು ಜಮಾವಣೆ ಆಗ್ತಾರೆ ಮತ್ತು ತಮ್ಮ ನಾಯಕರನ್ನು ಕೂಡ ನೋಡ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಎಲ್ಲ ಪ್ರಮುಖ ನಾಯಕರು ಕಾರ್ಯಕರ್ತರಿಗೆ ಮತ್ತೆ ಮತದಾರರಿಗೆ ಧನ್ಯವಾದ ಹೇಳುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಮಮತಾ. ಶಬೀರ್, ಈ ಬಾರಿ ಕೂಡ ಹರಿಯಾಣ ರಾಜ್ಯದ ಭವಿಷ್ಯವನ್ನ ಜಾಟ್ ಹಾಗೂ ನಾನ್ ಜಾಟ್ ಓಟ್ಗಳ ಕನ್ಸಾಲಿಡೇಷನ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹೌದು, ಆರಂಭದಿಂದಲೂ ಕೂಡ ಜಾಟ್ ಸಮುದಾಯ ಏನಿದೆ ಅದು ಬಿಜೆಪಿಯ ವಿರುದ್ಧ ಒಂದಿಷ್ಟು ಅಂದ್ರೆ ಸಿಟ್ಟಾದಂತೆ ಕಾಣಿಸ್ತಾ ಇತ್ತು. ಯಾಕೆಂದ್ರೆ ರೈತ ಪ್ರತಿಭಟನೆ ಆಯಿತು, ಸಾಕಷ್ಟು ಸುದೀರ್ಘವಾಗಿ ಆಯಿತು. ಕೇಂದ್ರ ಸರ್ಕಾರದ 3 ಕೃಷಿ ಕಾನೂನುಗಳ ವಿರುದ್ಧ ನಿರಂತರವಾದಂಥ ಹೋರಾಟವನ್ನು ಮಾಡಿದ್ರು. ಯಾವಾಗ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಸೂಕ್ತವಾದಂಥ ಬೆಂಬಲವನ್ನು ಕೊಡಲಿಲ್ಲ. ಇದ್ರ ಜೊತೆಗೆ ಈ ಒಂದು ಹೋರಾಟ ಏನು ಶುರುವಾಗಿತ್ತು ಅದು ಪಂಜಾಬ್ನಿಂದ ಹರಿಯಾಣ ದಾಟಿ ದೆಹಲಿಗೆ ಬರಬೇಕಾಗಿತ್ತು. ಈ ಸಂದರ್ಭದಲ್ಲೂ ಕೂಡ ರೈತರ ಪ್ರತಿಭಟನೆಯನ್ನು ಹರಿಯಾಣದಲ್ಲಿ ಹತ್ತಿಕ್ಕುವಂತ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು. ಇದರಿಂದಲೂ ಕೂಡ ಜಾಟ್ ಸಮುದಾಯ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಹಾಗಾಗಿ ಈ ಚುನಾವಣೆಯಲ್ಲಿ ಜಾಟ್ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಯ ವಿರುದ್ಧ ಮತ ಚಲಾಯಿಸಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದರೆ ಎಲ್ಲೋ ಒಂದು ಕಡೆ ಅಲ್ಪ ಪ್ರಮಾಣದ ಮತ ವಿಭಜನೆ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹರಿಯಾಣದಲ್ಲಿ ಏನು ಬಿಜೆಪಿ ಅತಿ ಹೆಚ್ಚಿನ ವೋಟ್ ಶೇರ್ ಅನ್ನು ಪಡ್ಕೊಂಡಿರುವಂತದ್ದನ್ನು ನೋಡಿದ್ರೆ ಜಾಟ್ ಸಮುದಾಯ ಅಂತಿಮವಾಗಿ ಬಿಜೆಪಿಯನ್ನ ಬಿಟ್ಟುಕೊಡುವಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಗ್ಗಟ್ಟಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇರುವಂತದ್ದು. ಆರಂಭದ ಟ್ರೆಂಡ್ಗಳಲ್ಲಿ ಸುಮಾರು 23-24% ಇರುವಂತಹ ಜಾಟ್ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೆಂಬಲಿಸಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಈ ಮತಗಳು ಸ್ಪ್ಲಿಟ್ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಮುಖ್ಯವಾಗಿ ಏನು ಜಾಟ್ ಸಮುದಾಯವನ್ನ ಮುಂದಿಟ್ಕೊಂಡು ಇದರ ಜೊತೆಗೆ ಬೇರೆ ಬೇರೆ ಸಮುದಾಯಗಳನ್ನ ಕನ್ಸಾಲಿಡೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಒಬಿಸಿ ಸಮುದಾಯವನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗುವಂತ ಪ್ರಯತ್ನವನ್ನ ಮಾಡಿತು. ಸಿಎಂ ಮನೋಹರ್ ಲಾಲ್ ಖಟ್ಟರ್ ಆದ ಬಳಿಕವೂ ಕೂಡ ಒಬಿಸಿ ಸಮುದಾಯಕ್ಕೆ ಸೇರಿದಂತಹ ನಯಾಬ್ ಸೈನಿ ಅವರನ್ನ ಮುಖ್ಯಮಂತ್ರಿ ಮಾಡೋ ಮೂಲಕ ಒಬಿಸಿ ಸಮುದಾಯಗಳನ್ನು ಒಗ್ಗಟ್ಟು ಮಾಡುವಂತ ಪ್ರಯತ್ನಗಳನ್ನು ಕೂಡ ಬಿಜೆಪಿ ಮಾಡಿತ್ತು. ಅದರಲ್ಲಿ ಬಹುತೇಕ ಯಶಸ್ವಿ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಒಬಿಸಿ ಸಮುದಾಯದ ಜೊತೆಗೆ ಅಲ್ಲಿಯ ಪ್ರಧಾನ ಸಮುದಾಯ ಆಗಿರುವಂತಹ ಜಾಟ್ ಮತಗಳು ಕೂಡ ಒಂದಿಷ್ಟು ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಈ ಗೆಲುವು ಸಾಧ್ಯವಾಗಿದೆ ಅಂತ ಅನಿಸ್ತಾ ಇದೆ.